ಬಿಜೆಪಿಯಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ 8 ಜನ ಡಿಸಿಎಂ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಸ್ಫೋಟಕ ಹೇಳಿಕೆ. ಶಾ ಭೇಟಿ ಬಳಿಕವೂ ದೆಹಲಿಯಲ್ಲೇ ಸಾಹುಕಾರ್, ಕುತೂಹಲ ಮೂಡಿಸಿದ ರಮೇಶ್ ನಡೆ. ಇತ್ತ ವರಿಷ್ಠರ ಭೇಟಿಗೆ ಹೊರಟ ಬೊಮ್ಮಾಯಿ ಹಾಗೂ ಬಿಎಸ್ವೈ. ಮಹಿಳೆಯರಿಗೆ ರಾಜಕಾರಣ ಕಷ್ಟ, ಅಗ್ನಿ ಪರೀಕ್ಷೆಯನ್ನ ಎದುರಿಸಬೇಕು. ಸೀತಾಮಾತೆಯನ್ನೇ ಬಿಡಲಿಲ್ಲ, ನಾನ್ ಯಾವ ಲೆಕ್ಕ? ಸಿಡಿ ವಿಚಾರದಲ್ಲಿ ಹೆಬ್ಬಾಳ್ಕರ್ ಬೇಸರದ ನುಡಿ. ಗೋವಾದಲ್ಲಿ ಮತ್ತೆ ಕನ್ನಡಿಗರ ಮೇಲೆ ದೌರ್ಜನ್ಯ, ಮನೆ ಧ್ವಂಸಗೊಳಿಸಿ ಜಾಗ ಖಾಲಿ ಮಾಡುವಂತೆ ಒತ್ತಡ. ವಾಸ್ಕೋದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಸಾವಿರಾರು ಕನ್ನಡಿಗರು. ಪಾಕಿಸ್ತಾನದಲ್ಲಿ ನಿಲ್ಲದ ಉಗ್ರರ ಅಟ್ಟಹಾಸ, ಪೇಶಾವರ ಬಳಿಕ ಕ್ವೆಟಾದಲ್ಲಿ ಬಾಂಬ್ ಸ್ಫೋಟ, ಹಲವರ ಸಾವು, ನೂರಾರು ಮಂದಿಗೆ ಗಾಯ.